ನಮಸ್ಕಾರ. ಕೋಲಾರ ಲೋಕಸಭಾ ಕ್ಷೇತ್ರದ ನಿಮ್ಮ ಎಂಪಿ ಯಾರು, ನಿಮ್ಮ ಮತ ಯಾರಿಗೆ? ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಹೇಶ್ ಎಮ್ದಂಡ್. ಪ್ರಜಾಪ್ರಭುತ್ವದ ಮತ ಜಾತ್ರೆಗೆ ವೇದಿಕೆ ಸಿದ್ಧವಾಗಿದೆ. ಮಹಾಭಾರತದ ಮಹಾಮತ ಯಾತ್ರೆಗೆ ಎಲ್ಲ ಪಕ್ಷಗಳು ಕೂಡ ಸನ್ನದ್ಧವಾಗಿರುವಂಥದ್ದು. ರಾಜ್ ನ್ಯೂಸ್ನಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಮಂಥನ ಮುಂದುವರೆದಿದೆ. ಈಗಾಗಲೇ ಕಳೆದ ಸಾಕಷ್ಟು ದಿನಗಳಿಂದ ವಿವಿಧ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಕೊಂಡು ಹೋಗ್ತಾ ಇರುವಂಥದ್ದು. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ತನ್ನದೇ ಆದಂಥ ರಾಜಕೀಯ ಇತಿಹಾಸವನ್ನು ಹೊಂದಿರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಕಳೆದ ಬಾರಿ ಛಿದ್ರವಾಗಿತ್ತು. ಬಿಜೆಪಿ ಇತಿಹಾಸದಲ್ಲೇ ಮೊದಲು ಚಿನ್ನದ ನಾಡು ಕೋಲಾರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಈಗ 2024ರ ಲೋಕಸಭಾ ಚುನಾವಣೆ ಬಂದಿದೆ. 35 ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ಹೊಸ ಮುಖದ ಪರಿಚಯವಾಗಿದೆ. JDS ಬಿಜೆಪಿ ಮೈತ್ರಿಯಾಗಿ ಹೊಸ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದಾರೆ. ಈ ಇಬ್ಬರ ಹಣಾಹಣಿ ಅನ್ನೋದಕ್ಕಿಂತ ಇಲ್ಲಿ ಗೆಲ್ಲೋದು ಕಾಂಗ್ರೆಸ್ ಮೈತ್ರಿನ, ಈ ಪ್ರಶ್ನೆ ಇರುವಂಥದ್ದು. ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ನಡೆದಂಥ ಒಂದಿಷ್ಟು ಗೊಂದಲ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಕೂಡ ಜೋರಾಗ್ತಾ ಇದೆ. ಒಂದು ಕಡೆ ಮತಬುಟ್ಟಿಯನ್ನ ಭದ್ರ ಮಾಡ್ಕೋಬೇಕು ಅಂತ ನಾನಾ ರೀತಿಯ ತಂತ್ರಗಾರಿಕೆಗಳನ್ನ ಹೆಣಿತಿದ್ದಾರೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಮಂಥನ ಮುಂದುವರೆದಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಈಗಾಗಲೇ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಾಗಿದೆ. ಗ್ರೌಂಡ್ ರಿಪೋರ್ಟ್ ಏನಿದೆ, ಮತದಾರ ಯಾರ ಪರವಾಗಿದ್ದಾನೆ, ಯಾರು ಗೆಲ್ಲಬಹುದು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀವಿ. ಇವತ್ತು ಚಿನ್ನದ ನಾಡು ಕೋಲಾರ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ. ಈ ಬಾರಿ ಒಂದಿಷ್ಟು ಕುತೂಹಲ ಇರುವಂಥದ್ದು, ಗೆಲುವು ಯಾರದ್ದು ಅಂತ. ಯಾಕೆ ಕೋಲಾರ ವಿಶೇಷವಾಗಿರೋದು ಅಂದ್ರೆ, ಕೋಲಾರ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. 1952ರಿಂದ 2019ರ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿರುವಂಥದ್ದು. ಕೇವಲ 2 ಬಾರಿ, ಒಂದು ಬಾರಿ JDS ಪರಿವಾರ, ಮತ್ತೊಂದು ಬಾರಿ ಬಿಜೆಪಿ ಗೆಲುವನ್ನ ಸಾಧಿಸಿರುವಂಥದ್ದು. ಈಗ ಕುತೂಹಲ ಇರುವಂಥದ್ದು, ಈ ಬಾರಿ ಯಾರು ಗೆಲುವನ್ನ ಸಾಧಿಸ್ತಾರೆ? ಕಾಂಗ್ರೆಸ್ ಅಥವಾ ಮೈತ್ರಿನ, JDS? ಮುಖ್ಯವಾಗಿ 1984ರಲ್ಲಿ ಜನತಾ ಪರಿವಾರದಿಂದ JDS ಅಂದ್ರೆ ಜನತಾ ಪರಿವಾರ ವೈ ವೆಂಕಟೇಶ್ ಅವರು ಗೆಲುವನ್ನ ಸಾಧಿಸಿದ್ರು. ಅದಾದ ನಂತರ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥದ್ದು. ಕಳೆದ ಬಾರಿ ಆ ಭದ್ರಕೋಟೆ ಛಿದ್ರವಾಗಿದೆ. ಮತ್ತೆ ಕಾಂಗ್ರೆಸ್ನ ಬಾವುಟವನ್ನ ಹಾರಿಸಬೇಕು ಅಂತ ಕಾಂಗ್ರೆಸ್ ಲೀಡರ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ JDS ಗೆಲ್ಲಬೇಕು, ಬಿಜೆಪಿ ಗೆಲ್ಲಬೇಕು, NDA ಅಭ್ಯರ್ಥಿ ಗೆಲ್ಲಬೇಕು ಅಂತ ಒಂದಿಷ್ಟು ಕಾರ್ಯಕರ್ತರು, ಆ ಪಕ್ಷಗಳ ಕಾರ್ಯಕರ್ತರು, ನಾಯಕರು ಕೂಡ ಸನ್ನದ್ಧವಾಗಿರುವಂಥದ್ದು. ಆದರೆ ಈ ಬಾರಿ ಆಗಿರುವಂತಹ ವ್ಯತ್ಯಾಸ ಏನು? ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಈ ಬಾರಿ ವ್ಯತ್ಯಾಸ ಏನು ಅಂದ್ರೆ, 35 ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ಹೊಸ ಅಭ್ಯರ್ಥಿ ಗೌತಮ್, ಹೊಸ ಮುಖ, ಯುವಕ, ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. KH ಮುನಿಯಪ್ಪ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು. ರಾಜ್ಯದಲ್ಲಿ ಹಾಲಿ ಸಚಿವರಾಗಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಅವರ ಕುಟುಂಬಸ್ಥರಿಗೂ ಟಿಕೆಟ್ ಕೊಟ್ಟಿಲ್ಲ. ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಕೋಲಾರದಲ್ಲಿರುವಂಥ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ KH ಮುನಿಯಪ್ಪನವರು ಕೂಡ ಮುನಿಸಿಕೊಂಡಿದ್ರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಗೊಂದಲ ಇದ್ದೇ ಇದೆ. ಇನ್ನು ಮಲ್ಲೇಶ್ ಬಾಬು ಅವರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾಗಿದ್ದೆ. ಕೇವಲ 2,000 ಮತಗಳ ಅಂತರ ನಾರಾಯಣಸ್ವಾಮಿ ವಿರುದ್ಧ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ, ಕೇವಲ 2,000 ಮತಗಳ ಅಂತರದಲ್ಲಿ ಸೋಲಾಗಿರುವಂಥದ್ದು. 2018ರಲ್ಲೂ ಸೋಲಾಯಿತು, 2023ರ ವಿಧಾನಸಭಾ ಚುನಾವಣೆಯಲ್ಲೂ ಸೋಲಾಯಿತು. ಈಗ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಲೋಕಸಭಾ ಚುನಾವಣೆಗೆ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಅವರಿಗೆ ಕೈ ಹಿಡಿಯುತ್ತಾ? ಈ ಬಾರಿಯ ಮೈತ್ರಿ ವರ್ಕೌಟ್ ಆಗುತ್ತಾ? ಈ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಇದರ ಜೊತೆಗೆ ಮಲ್ಲೇಶ್ ಬಾಬು ಅವರ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಅವರ ಫ್ಯಾಮಿಲಿ ಕೂಡ ರಾಜಕಾರಣದಲ್ಲಿ ತೊಡಗಿಕೊಂಡಿತ್ತು. ಇದರ ಜೊತೆಗೆ 2009ರಲ್ಲಿ ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಾರೆ ಲೋಕಸಭಾ ಚುನಾವಣೆಗೆ. KH ಮುನಿಯಪ್ಪ ಅವರ ವಿರುದ್ಧ ಸೋಲಾಗುತ್ತೆ. ಆವಾಗ ಅವರು ಪಡೆದಂಥ ಮತಗಳ ಸಂಖ್ಯೆ 2,39,000.
ಇದಾದ ನಂತರ ಸೇಡನ್ನು ತೀರಿಸಿಕೊಳ್ಳುವ ಎಲ್ಲ ರೀತಿಯ ಅವಕಾಶಗಳು ಈಗ ಒದಗಿ ಬಂದಿರುವಂಥದ್ದು. ಈಗಾಗಲೇ ಹೇಳ್ತಾ ಇದೆ, ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಯಾವ ರೀತಿ ಅಂದರೆ, ಒಂದಿಷ್ಟು ಇತಿಹಾಸವನ್ನು ನೋಡಿದ್ರೆ 1952ರಿಂದ 2019ರವರೆಗಿನ ಚುನಾವಣೆಗಳನ್ನು ನೋಡಿದ್ರೆ 1952ರಿಂದ 1967ರವರೆಗೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ದೊಡ್ಡ ತಿಮ್ಮಯ್ಯ 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಅದಾದ ನಂತರ 1967ರಿಂದ 1984ರವರೆಗೆ ಮತ್ತೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ. GY ಕೃಷ್ಣನ್ ಅವರು ಗೆಲುವನ್ನು ಸಾಧಿಸುತ್ತಾರೆ ಕಾಂಗ್ರೆಸ್ಸಿಂದ. ಆದರೆ ಸತತ 6 ಗೆಲುವುಗಳ ನಂತರ 1984ರಲ್ಲಿ ಜನತಾ ಪರಿವಾರದ ವೆಂಕಟೇಶ್ ಗೆಲುವನ್ನು ಸಾಧಿಸ್ತಾರೆ. ಜನತಾ ಪರಿವಾರದ ವೆಂಕಟೇಶ್ ಅವರು ಗೆಲುವನ್ನು ಸಾಧಿಸ್ತಾರೆ. ಅದಾದ ನಂತರ 1989ರಿಂದ 1991ರವರೆಗೂ ಕಾಂಗ್ರೆಸ್ ಮತ್ತೆ ರಾಧಾಕೃಷ್ಣ ಅವರು ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. 1991ರಿಂದ 2019ರವರೆಗೂ ಕೂಡ KH ಮುನಿಯಪ್ಪನವರು ಸತತ 7 ಬಾರಿ ಗೆಲುವನ್ನು ಸಾಧಿಸ್ತಾರೆ. ಕೋಲಾರದ ಮಟ್ಟಿಗೆ ಅದೊಂದು ದಾಖಲೆ. KH ಮುನಿಯಪ್ಪನವರು ಸತತ 7 ಬಾರಿ ಗೆಲುವನ್ನು ಸಾಧಿಸುವಂಥದ್ದು 1991ರಿಂದ 2019ರವರೆಗೆ ಸತತ ಗೆಲುವು. ಆದರೆ 2019ರಲ್ಲಿ 8ನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಂಥ KH ಮುನಿಯಪ್ಪ ಅವರಿಗೆ ಸೋಲಾಗುತ್ತೆ. ಬಿಜೆಪಿ ಮೊದಲ ಬಾರಿಗೆ ಕರ್ನಾಟಕ ರಾಜಕಾರಣದ ಇತಿಹಾಸ, ಕೋಲಾರ ರಾಜಕಾರಣದ ಇತಿಹಾಸದಲ್ಲೇ ಬಿಜೆಪಿ ಮೊದಲ ಬಾರಿಗೆ ಕೋಲಾರದಲ್ಲಿ MP ಕ್ಯಾಂಡಿಡೇಟ್ ಗೆಲ್ತಾರೆ ಎಸ್ ಮುನಿಸ್ವಾಮಿ ಅವರು. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಮೈತ್ರಿ ಆಗಿದೆ ರಾಜ್ಯದಲ್ಲಿ. ಬಿಜೆಪಿ JDS ನಡುವೆ ಮೈತ್ರಿ ಆಗಿದೆ. ಈ ಮೈತ್ರಿಯ ಕಾರಣಕ್ಕಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ, ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಮುನಿಸ್ವಾಮಿ ಅವರು. ಇದೇ ಕಾರಣಕ್ಕಾಗಿ JDS ಪಾಲಾಗಿರುವಂಥದ್ದು. JDS ಪಾಲಾಗಿದೆ ಸರಿ, ಬಟ್ ಅಭ್ಯರ್ಥಿ ಯಾರು ಅಂತ ಒಂದು ಪ್ರಶ್ನೆ ಇತ್ತು. ಸಮೃದ್ಧಿ ಮಂಜುನಾಥ್ ಅವರ ಹೆಸರು ಕೇಳಿ ಬಂತು, ನಿಸರ್ಗ ನಾರಾಯಣಸ್ವಾಮಿ ಅವರ ಹೆಸರು ಕೇಳಿ ಬಂತು, ಮಲೇಶ್ ಬಾಬು ಅವರ ಹೆಸರು ಕೇಳಿ ಬಂತು. ಅಂತಿಮವಾಗಿ ಮಾಜಿ ಪ್ರಧಾನಿ HD ದೇವೇಗೌಡರ ಒಲವು ಮಲೇಶ್ ಬಾಬು ಅವರ ಮೇಲೆ ಇತ್ತು, ಅವರ ಆಶೀರ್ವಾದ ಕೂಡ ಸಿಕ್ತು. ಕೊನೆಗೆ ಅವರೇ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ಮಾತನಾಡೋದಾದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವ ರೀತಿಯಲ್ಲಿ ಅವರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ. ಅವರೇ ಹೇಳಿದಂಗೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹೊಸ ಅಭ್ಯರ್ಥಿ ಕೋಲಾರಕ್ಕೆ ಬರ್ತಾರೆ ಅಂತ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ನ ಟಾರ್ಗೆಟ್ ಇದ್ದದ್ದು 20 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ. ಅದರಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಟಿಕೆಟ್ ವಿಚಾರವಾಗಿ ಇಷ್ಟೆಲ್ಲ ಗದ್ದಲ, ಪ್ರಹಸನ, ಹೈಡ್ರಾಮಾ ನಡೆಯುತ್ತೆ ಅಂತ. ಯಾಕಂದ್ರೆ ಕಳೆದ 35 ವರ್ಷಗಳಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಬಂದಂತಹ ಸಂಸದರಾಗಿದ್ದಂತಹ, ಕೇಂದ್ರದಲ್ಲಿ ಸಚಿವರಾಗಿದ್ದಂತಹ KH ಮುನಿಯಪ್ಪನವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಸದ್ಯ ಹಾಲಿ ಸಚಿವರಾಗಿದ್ದಾರೆ. ಮತ್ತೆ ಅವರೇ ಕಣಕ್ಕಿಳಿತಾರಾ ಅಥವಾ ಫ್ಯಾಮಿಲಿಯಿಂದ ಟಿಕೆಟ್ ಪಡೆದುಕೊಳ್ತಾರಾ, ಫ್ಯಾಮಿಲಿಗೆ ಏನಾದರೂ ಟಿಕೆಟ್ ಕೊಡಿಸ್ತಾರಾ ಅಂತ ಅವರು ಕೂಡ ಟ್ರೈ ಮಾಡಿದ್ರು. ಅವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅಂತ ಟ್ರೈ ಮಾಡಿದ್ರು. ಅಂತಿಮವಾಗಿ AICC ಕೂಡ ಓಕೆ ಅಂದಿತ್ತು. ಬಟ್ ಕೋಲಾರ ಕಾಂಗ್ರೆಸ್ ನಾಯಕರ ವಿರೋಧ ಅನ್ನೋದಕ್ಕಿಂತ ರಮೇಶ್ ಕುಮಾರ್ ಬಣದ ವಿರೋಧವಿತ್ತು. ರಾಜೀನಾಮೆಯ ಹೈಡ್ರಾಮಾ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅಂಡ್ ಫ್ಯಾಮಿಲಿಗೆ ಟಿಕೆಟ್ ಕೊಡಲೇಬಾರದು ಅಂತ ಹೇಳಿ ವಾದವನ್ನ ಮಾಡಿದರು. ಜೊತೆಗೆ ಸಾಮಾಜಿಕ ನ್ಯಾಯದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಆ ಸಾಮಾಜಿಕ ನ್ಯಾಯದ ಅಸ್ತ್ರ ಏನು ಅಂದ್ರೆ 1952ರಿಂದ ಇಲ್ಲಿವರೆಗೂ ಕೂಡ ಲೆಫ್ಟ್ಗೆ ದಲಿತ ಸಮುದಾಯದ ಎಡಗೈಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ರಿ, ಬಲಗೈಗೆ ಟಿಕೆಟ್ ಕೊಡಿ. ಈ ಬಾರಿ 3 ಲಕ್ಷಕ್ಕೂ ಅಧಿಕ ನಾವು ಇಲ್ಲಿದ್ದೀವಿ, ಬಲಗೈಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಇರುವಂಥದ್ದು. ಕಾಂಗ್ರೆಸ್ ಕೂಡ ಎಡಗೈಗೆ ಮತ್ತೆ ಟಿಕೆಟ್ ಕೊಟ್ಟಿರುವಂಥದ್ದು. ಗೌತಮ್ ಅವರು ಟಿಕೆಟ್ ಪಡೆದುಕೊಂಡಿದ್ದಾರೆ. ನೀವು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯನ್ನು ನೋಡ್ತಾ ಬಂದರೂ ಕೂಡ ಆರಂಭದಿಂದಲೂ ಕೂಡ ಲೆಫ್ಟ್ ಮತ್ತು ಬೋವಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದು, ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಈ ಬಾರಿ ಕೂಡ ಟಿಕೆಟ್ ಕೊಟ್ಟಿಲ್ಲ.
ಇನ್ನ ಮತದಾರರ ವಿವರವನ್ನು ನೋಡ್ತಾ ಇರುವಂಥದ್ದು. ಒಟ್ಟಾರು ಮತದಾರರು ನೋಡಿಕೊಂಡ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಪುರುಷ ಮತದಾರರ ಸಂಖ್ಯೆಗಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಯಾವ ರೀತಿಯಾಗಿ ಅಂದರೆ ಒಟ್ಟಾರೆ ಇರುವಂಥ ಮತದಾರರ ಸಂಖ್ಯೆಯನ್ನು ನೋಡೋದಾದರೆ 17,17,884 ಒಟ್ಟಾರೆ ಮತದಾರರ ಸಂಖ್ಯೆ ಇರುವಂಥದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 17,17,884. ಇದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಇರುವಂಥದ್ದು 8,68,184. 8,68,184. ಪುರುಷ ಮತದಾರರ ಸಂಖ್ಯೆ 8,49,489. ಇತರೆ 211. ಆಲ್ಮೋಸ್ಟ್ ನಿಮಗೆ 20,000 ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅಂದರೆ ಪುರುಷ ಮತದಾರರಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಮಹಿಳಾ ಮತದಾರರ ಸಂಖ್ಯೆ 20,000 ಹೆಚ್ಚಿರುವಂಥದ್ದು. ಇದು ಲೋಕಸಭಾ ಕ್ಷೇತ್ರ ಕೋಲಾರದ ಒಟ್ಟು ಮತದಾರರ ಸಂಖ್ಯೆ, ಪುರುಷ ಮತದಾರರೆಷ್ಟು ಮತ್ತು ಮಹಿಳಾ ಮತದಾರರೆಷ್ಟು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥದ್ದು. ಈ ಬಾರಿ ಒಂದು ಕುತೂಹಲ ಇದೆ, ಕಾಂಗ್ರೆಸ್ನ ಕೈ ಹಿಡಿತಾರ ಮಹಿಳೆಯರು ಅಂತ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯ ಮತದಾರರ ಸಂಖ್ಯೆ ಹೆಚ್ಚಿದೆ. ಈ ಬಾರಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮಹಿಳಾ ಮತದಾರರನ್ನ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳು ಮಹಿಳಾ ಮತದಾರರನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ನೇರವಾಗಿ ಮಹಿಳೆಯರ ಮೇಲೆ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವಿಜಯಲಕ್ಷ್ಮಿಯನ್ನ ತಂದುಕೊಡ್ತಾಳಾ ಅನ್ನುವುದೇ ಪ್ರಶ್ನೆ ಈಗ ಸದ್ಯಕ್ಕೆ. ಮಹಿಳಾ ಸಬಲೀಕರಣ ಮಾಡ್ತೀವಿ ಅಂತ ಹೇಳಿ ಶಕ್ತಿ ಯೋಜನೆಯನ್ನ ಪರಿಚಯ ಮಾಡಿದ್ದೆ ಕಾಂಗ್ರೆಸ್. ಶಕ್ತಿ ಯೋಜನೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಶಕ್ತಿ ಕೊಡುತ್ತಾ? ಈ ಪ್ರಶ್ನೆ ಇದ್ದೇ ಇರುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಈ ಬಾರಿ ಮಹಿಳಾ ಮತದಾರರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿದೆ. ಮಹಿಳಾ ಮತದಾರರು ಕೈ ಹಿಡಿದ್ರೆ ಸಾಕು ನಮಗೆ. ಯಾಕೆ 50ರಷ್ಟು ಮಹಿಳಾ ಮತದಾರರು ಇರುವಂಥದ್ದು ರಾಜ್ಯದಲ್ಲಿ. ಇದೇ ಕಾರಣಕ್ಕಾಗಿ ಮಹಿಳಾ ಮತದಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯುವ ಮತದಾರರು, ಫಸ್ಟ್ ವೋಟರ್ಸ್, ಮೊದಲ ಬಾರಿ ಮತದಾನ ಮಾಡುವಂತಹ ಯುವಕ ಯುವತಿಯರನ್ನ ಕೂಡ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಯುವ ನಿಧಿಯಿಂದ. ಬಟ್ ಆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳಿದೆ. ಆದರೆ ಗೃಹಲಕ್ಷ್ಮಿ ಆಲ್ಮೋಸ್ಟ್ ಸಕ್ಸಸ್ ಆಗಿರುವಂಥದ್ದು. ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತಾ? ಈ ಗ್ಯಾರಂಟಿಗಳ ಪರಿಣಾಮ, ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ? ಕಾಂಗ್ರೆಸ್ನ ಕೈ ಹಿಡಿತಾವ ಈ ಗ್ಯಾರಂಟಿಗಳು ಅನ್ನೋದು ರಿಸಲ್ಟ್ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿಗಳನ್ನು ತೋರಿಸಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಅದಾದ ನಂತರ 10 ತಿಂಗಳಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 5ಕ್ಕೆ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿರುವಂಥದ್ದು. ಈಗ ಒಂದು ಕ್ಲೈಮ್ ಮಾಡ್ಕೋತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಏನಂದರೆ 5 ಭರವಸೆಗಳನ್ನು 5 ಗ್ಯಾರಂಟಿಗಳನ್ನು ನಾವು ಈಡೇರಿಸಿದ್ದೀವಿ ಅಂತ. ಹೀಗಾಗಿ ಕಾಂಗ್ರೆಸ್ಗೆ ಮಹಿಳಾ ಮತದಾರರು ಎಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಕಾದಷ್ಟು ನೋಡಬೇಕಿದೆ. ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನ ನೋಡಿದ್ವಿ. ಅದೇ ರೀತಿಯಾಗಿ ಒಟ್ಟು ಮತದಾರರ ಸಂಖ್ಯೆಯನ್ನು ನೋಡಿದ್ವಿ. ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ ಅಂತ ನೋಡಿದ್ವಿ. ಈಗ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ಏನಾಗಿತ್ತು ಅನ್ನೋದು, ಜೊತೆಗೆ ಯಾವ ಪಕ್ಷ ಎಷ್ಟೆಷ್ಟು ಮತಗಳನ್ನು ಪಡೆದುಕೊಳ್ತು, ಶೇಕಡಾವಾರು ಮತಗಳೆಷ್ಟು, ಯಾಕೆ ಆ ರಿಸಲ್ಟ್ ಬಂತು ಅನ್ನೋದನ್ನ ನೋಡಬೇಕು. ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿಗೆ ಮತದಾರ ಆಶೀರ್ವಾದ ಮಾಡಿತು. ಕಳೆದ ಬಾರಿ ರಿಸಲ್ಟ್ ಅನ್ನ ನೋಡಿದ್ರೆ 2019ರ ರಿಸಲ್ಟ್ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕೋಲಾರದ ಮತದಾರರು ಯಾಕೆ ಮುನಿಸ್ವಾಮಿ ಅವರನ್ನ ಗೆಲ್ಲಿಸಿದ್ರು ಅಂತ ಇಲ್ಲೂ ಕೂಡ ಲೆಕ್ಕಾಚಾರ ನಡೀತಾ ಇದೆ. ಯಾಕೆ ಗೆದ್ರು? KH ಮುನಿಯಪ್ಪ ಅವರು ಸತತ 7 ಬಾರಿ ಗೆಲುವನ್ನ ಸಾಧಿಸ್ತಾರೆ. 8ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇರ್ತಾರೆ. ಆಗ ಅವರಿಗೆ ಸೋಲಾಗುತ್ತೆ. ಹಾಗಾದ್ರೆ ಸೋಲು ಯಾಕಾಯ್ತು?
ಮುನಿಸ್ವಾಮಿ ಅವರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ನಿಂತರು ಎಷ್ಟು ಮತಗಳನ್ನು ಪಡೆದರು? ಸತತ 7 ಬಾರಿ ಗೆಲುವನ್ನ ಸಾಧಿಸಿದಂತಹ KH ಮುನಿಯಪ್ಪ ಅವರು ಎಷ್ಟು ಮತಗಳನ್ನು ಪಡೆದರು? ಗೆಲುವಿನ ಅಂತರ ಇದನ್ನ ನೋಡೋದಾದ್ರೆ ಪ್ರಮುಖವಾಗಿ ಕಳೆದ ಬಾರಿಯ ರಿಸಲ್ಟ್ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಮುನಿಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿರ್ತಾರೆ. ಅವರಿಗೆ ಅವರು ಪಡೆದಂತ ಮತಗಳ ಸಂಖ್ಯೆ 7,09,165. ಮೊದಲ ಬಾರಿ ಸ್ಪರ್ಧೆ. ಸಂಘಟನಾತ್ಮಕವಾಗಿ ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಕೋಲಾರದಲ್ಲಿ. ಆದರೂ ಅವರ ಮತಗಳ ಸಂಖ್ಯೆಯನ್ನು ಗಮನಿಸಿ 7,09,165 ಮತಗಳನ್ನು ಪಡೆದುಕೊಳ್ತಾರೆ. ಇತಿಹಾಸದಲ್ಲೇ ಮೊದಲು ಒಂದು ಪಕ್ಷ ಕೋಲಾರದಲ್ಲಿ 86% ವೋಟ್ ಶೇರ್ ಅನ್ನು ಪಡೆದುಕೊಳ್ಳುತ್ತೆ, ಅದು ಬಿಜೆಪಿ. ಸತತ ಗೆಲುವನ್ನ ಸಾಧಿಸ್ತಾ ಇದ್ದಂತ ಕಾಂಗ್ರೆಸ್ ಕೂಡ ಅಷ್ಟರ ಮಟ್ಟಿಗೆ ವೋಟ್ ಶೇರ್ ಅನ್ನ ಪಡೆದುಕೊಂಡಿರಲಿಲ್ಲ. ನೋಡ್ತಾ ಇದ್ರಿ 56% ವೋಟ್ ಶೇರ್ ಅನ್ನ ಪಡೆದುಕೊಳ್ಳುವಂಥದ್ದು ಬಿಜೆಪಿ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾದ್ರೆ 7 ಬಾರಿ ಗೆಲುವನ್ನ ಸಾಧಿಸಿದಂತಹ KH ಮುನಿಯಪ್ಪನವರು ಎಷ್ಟು ಮತಗಳನ್ನ ಪಡೆದುಕೊಂಡ್ರು ಅಂದ್ರೆ 4,99,144 ಮತಗಳನ್ನ ಪಡೆದುಕೊಳ್ತಾರೆ. ಗೆಲುವಿನ ಅಂತರ ಬರೋಬ್ಬರಿ 2,10,21 ಮತಗಳು. ಗಮನಿಸ್ತಾ ಇದ್ರ ಮುನಿಸ್ವಾಮಿ ಕಳೆದ ಬಾರಿ ಬಿಜೆಪಿಯ ಕ್ಯಾಂಡಿಡೇಟ್ ಗೆಲುವನ್ನ ಸಾಧಿಸ್ತಾರೆ. ಬರೋಬ್ಬರಿ 56% ವೋಟ್ ಶೇರ್ ಅನ್ನ ಪಡೆದುಕೊಳ್ತಾರೆ. ಮತಗಳ ಸಂಖ್ಯೆ 7,09,165 ಮತಗಳು. ಸತತ 7 ಬಾರಿ ಗೆಲುವನ್ನ ಸಾಧಿಸಿದಂತಹ KH ಮುನಿಯಪ್ಪ ಅವರಿಗೆ 4,99,444 39% ವೋಟ್ ಶೇರ್. 39% ವೋಟ್ ಶೇರ್ ಅನ್ನ ಪಡೆದುಕೊಳ್ತಾರೆ. ಗೆಲುವಿನ ಅಂತರವನ್ನು ಗಮನಿಸಿದರೆ 2,10,21 ಮತಗಳು. ಹಾಗಾದ್ರೆ ಈ ರಿಸಲ್ಟ್ ಯಾಕೆ ಬಂತು? 2019ರಲ್ಲಿ ಅಂತ ಕಮಾಲ್ ಏನ್ ಮಾಡಿದ್ರು? ಈ ಪ್ರಶ್ನೆ ಏನಂದ್ರೆ ರಿಸಲ್ಟ್ಗೆ ಕಾರಣವನ್ನ ಹುಡುಕಿದ್ರೆ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ದು. ಮುನಿಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ. ದಲಿತ ಬಲಗೈ ಪ್ಲಸ್ ಪಾಯಿಂಟ್ ಆಗುತ್ತೆ. 3 ಲಕ್ಷಕ್ಕೂ ಅಧಿಕ ಇರುವಂತಹ ದಲಿತ ಬಲಗೈ ಸಮುದಾಯದ ಮತಗಳು ಬಲ್ಕ್ ಆಗಿ ಬಿಜೆಪಿಗೆ ಹೋಗುತ್ತೆ. ಇದರ ಜೊತೆಗೆ ಆ್ಯಡ್ ಅಪ್ ಆಗಿದ್ದು ಏನು ಅಂದರೆ KH ಮುನಿಯಪ್ಪ ಅವರ ವಿರುದ್ಧ ಇದ್ದಂಥ ಆಡಳಿತ ವಿರೋಧಿ ಅಲೆ, ಜೊತೆಗೆ ಕೋಲಾರದಲ್ಲಿ ಇದ್ದಂಥ KH ಮುನಿಯಪ್ಪ ವಿರೋಧಿ ಬಣ. KH ಮುನಿಯಪ್ಪರವನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಪಣವನ್ನ ತೊಟ್ಟಿದ್ರು ಕಳೆದ ಬಾರಿ. ರಮೇಶ್ ಕುಮಾರ್, ಕೊತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ಈಗ ಮೊನ್ನೆ ಅಷ್ಟೇ ಆದಂಥ ಆ ರಾಜೀನಾಮೆ ಪ್ರಹಸನವನ್ನು ನೋಡಿದ್ರಲ್ಲ, ಅವೆಲ್ಲ ನಾಯಕರು ಕೂಡ KH ಮುನಿಯಪ್ಪರವನ್ನ ಸೋಲಿಸಬೇಕು ಅಂತ ಹೇಳಿ ಒಳ ಏಟನ್ನ ಕೊಟ್ಟರು. ಇಲ್ಲಿ ನಾನು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳೋದಿಲ್ಲ, ತಟಸ್ಥವಾಗಿದ್ರು. ಅವರು ತಟಸ್ಥವಾಗಿದ್ದು ಒಳ ಏಟನ್ನ ಕೊಟ್ಟಿದ್ದು ಬಿಜೆಪಿಗೆ ಪ್ಲಸ್ ಆಯಿತು. ಬಿಜೆಪಿಗೆ ಪ್ಲಸ್ ಆಗಿದ್ದು ಅಲ್ಲಿ. ಇದೇ ಕಾರಣಕ್ಕಾಗಿ 56%. ಇದರ ಜೊತೆಗೆ ಕೋಲಾರದಲ್ಲಿ ಮೊದಲ ಬಾರಿಗೆ ಹಿಂದುತ್ವ ಮೋದಿ ಹವಾ ಕಾಣಿಸಿಕೊಳ್ಳುತ್ತೆ 2019ರಲ್ಲಿ. ನರೇಂದ್ರ ಮೋದಿಯವರ ಹವಾ ಕೋಲಾರದಲ್ಲೂ ಕೂಡ ಬೀಸುತ್ತೆ. ಇದರ ಜೊತೆಗೆ ಬಿಜೆಪಿ ಸಂಘಟನಾತ್ಮಕವಾಗಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಮೈತ್ರಿ JDS ಕಾಂಗ್ರೆಸ್ ಮೈತ್ರಿ ಆಗಿರುತ್ತೆ. ಕಳೆದ ಬಾರಿ ಅಸೆಂಬ್ಲಿ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಮೈತ್ರಿ ವರ್ಕೌಟ್ ಆಗೋದಿಲ್ಲ. JDS ಮತಗಳು ಬಿಜೆಪಿ ಪಾಲಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಕಳೆದ ಬಾರಿಯ ರಿಸಲ್ಟ್ ಅನ್ನ ಗಮನಿಸಿದ್ರೆ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಬರೋಬ್ಬರಿ 2,10,21 ಮತಗಳ ಅಂತರದಿಂದ ಸತತ 7 ಬಾರಿ ಗೆಲುವನ್ನ ಸಾಧಿಸಿ ಸೋಲಿಲ್ಲದ ಸರದಾರ ಅಂತ ಅನಿಸಿಕೊಂಡಿದ್ದಂತಹ ಕೇಂದ್ರದ ಮಾಜಿ ಸಚಿವರು KH ಮುನಿಯಪ್ಪ ಅವರಿಗೆ ಸೋಲಾಗುತ್ತೆ. ಅದಾದ ನಂತರ KH ಮುನಿಯಪ್ಪ ಅವರು ಕ್ಷೇತ್ರವನ್ನ ಬಿಡ್ತಾರೆ. ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಈಗ ಹಾಲಿ ಸಚಿವರು ಕೂಡ ಆಗಿದ್ದಾರೆ.
ಇದು 2019 ಲೋಕಸಭಾ ಚುನಾವಣೆಯ ರಿಸಲ್ಟ್ ಮತ್ತು ಅದಕ್ಕೆ ಕಾರಣಗಳ ಪರಿಣಾಮಗಳು ಏನು ಕಾರಣಗಳು ಅಂತ. ಹಾಗಾದರೆ 2024 ಚುನಾವಣೆ ಬಂದಿದೆ. ಈ ಬಾರಿ JDS BJP ಮೈತ್ರಿಯಾಗಿದೆ, ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಇವುಗಳ ಪ್ಲಸ್ಸು ಮೈನಸ್ಸು ಕೂಡ ಹೇಳ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ನ ನಂತರ. ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನ ನೋಡಿದ್ವಿ, ಒಟ್ಟು ಮತದಾರರ ಸಂಖ್ಯೆಯನ್ನ ನೋಡಿದ್ವಿ, 2019 ರಿಸಲ್ಟ್ ಅನ್ನ ಕೂಡ ನೋಡಿದ್ವಿ. ಈಗ ಜಾತಿವಾರು ಲೆಕ್ಕಾಚಾರ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ, ಯಾರ ಬಲ ಎಷ್ಟಿದೆ, ಕಾಂಗ್ರೆಸ್ನ ಪ್ಲಸ್ ಏನಾಗಬಹುದು, ಬಿಜೆಪಿಯ ಪ್ಲಸ್ ಏನಾಗಬಹುದು. ಮೀಸಲು ಕ್ಷೇತ್ರದಲ್ಲಿ ಅಹಿಂದ ಮತಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ಮುಸ್ಲಿಂ ಮತಗಳು, ಅಲ್ಪಸಂಖ್ಯಾತ ಮತಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕೋಲಾರ ಲೋಕಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಮತದಾರರು, ಕುರುಬ ಮತದಾರರು, ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಗಣನೀಯ ಪ್ರಮಾಣದಲ್ಲಿರುವಂಥದ್ದು. ಈ ಎಲ್ಲ ಮತದಾರರು ಇರುತ್ತಾರಲ್ವಾ, ಯಾರಿಗೆ ಪ್ಲಸ್ ಆಗುತ್ತೆ ಜಾತಿವಾರು ಲೆಕ್ಕಾಚಾರದಲ್ಲಿ? ಯಾಕಂದ್ರೆ ರಾಜ್ಯದ ರಾಜಕಾರಣವನ್ನ ಜಾತಿವಾರು ಲೆಕ್ಕಾಚಾರ ಹಾಕದೆ ಯಾವುದೇ ರೀತಿಯ ನಿರ್ಧಾರವನ್ನ ಮಾಡಲಿಕ್ಕಾಗೋದಿಲ್ಲ. ಕ್ಯಾಂಡಿಡೇಟ್ ಅನ್ನ ಹಾಕೋದ್ರಿಂದ ಹಿಡಿದು ಎಲ್ಲವೂ ಕೂಡ ಜಾತಿವಾರು ಲೆಕ್ಕಾಚಾರದಲ್ಲೇ ಹೋಗುವಂಥದ್ದು. ಜಾತಿಯನ್ನ ಬಿಟ್ಟು ರಾಜ್ಯ ರಾಜಕಾರಣದ ಚುನಾವಣೆಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗಿದೆ ಕೋಲಾರದಲ್ಲಿ ಜಾತಿವಾರು ಲೆಕ್ಕಾಚಾರ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಕೋಲಾರದಲ್ಲಿ SC ST 6.10 ಲಕ್ಷ, ಆಲ್ಮೋಸ್ಟ್ 6 ಲಕ್ಷ ಮತದಾರರಿದ್ದಾರೆ. ST SC ದಲಿತ ಸಮುದಾಯ ಬಲ್ಕ್ ಆಗಿರುವಂಥದ್ದು. ಈ ಸಮುದಾಯ ಒಂದು ಪಕ್ಷಕ್ಕೆ ಬಲ್ಕ್ ಆಗಿ ಓಟನ್ನು ಹಾಕಿದ್ರೆ, ಬಲ್ಕ್ ಆಗಿ ಇಡೀ ದಲಿತ ಸಮುದಾಯ ಒನ್ ಸೈಡ್ ಆದರೆ ಆ ಪಕ್ಷದ ಆ ಅಭ್ಯರ್ಥಿಯ ಗೆಲುವು ಕೇಕ್ ವಾಕ್ ಆಗುತ್ತೆ, ಸುಲಭವಾಗಿ ಗೆಲುವನ್ನು ಸಾಧಿಸಬಹುದು. ST SC ಮತದಾರರು ಒನ್ ಸೈಡ್ ಆದರೆ. ಒಕ್ಕಲಿಗ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. 2.80 ಲಕ್ಷ, ಆಲ್ಮೋಸ್ಟ್ 3 ಲಕ್ಷ ಅಂತ ತೆಗೆದುಕೊಂಡ್ರೂ ಕೂಡ ಒಕ್ಕಲಿಗ ಸಮುದಾಯ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ಒಕ್ಕಲಿಗ ಸಮುದಾಯ ಈ ಬಾರಿ ಡಿವೈಡ್ ಆಗುವ ಸಾಧ್ಯತೆ ಇರುವಂಥದ್ದು. ಇನ್ನು ಕುರುಬ ಸಮುದಾಯದ ಮತಗಳು 2,70,000. ಈ ಸಮುದಾಯ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮುಖ್ಯವಾಗಿ ಕುರುಬ ಸಮುದಾಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರ ಹಿಂದೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಬೋವಿ 2,10,000. ಬೋವಿ ಸಮುದಾಯ ದಲಿತ ಸಮುದಾಯಕ್ಕೆ ಬರುವಂಥದ್ದು. ದಲಿತ ಸಮುದಾಯದಲ್ಲಿ ಬೋವಿ ಸಮುದಾಯದ್ದು 2,10,000. ಬಣಜಿಗ 1,05,000 ಬಣಜಿಗ ಸಮುದಾಯದ್ದು ಇರುವಂಥದ್ದು. ಇತರರು 1.25 ಲಕ್ಷ ಇದೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ದಲಿತ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. SC ST, SCಯಲ್ಲಿ ಬರುವಂಥ ಉಪಪಂಗಡಗಳು, ST ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. SCಯಲ್ಲಿ ಎಡಗೈ ಬಲಗೈ ಬೋವಿ ಈ ಮತದಾರರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಒಕ್ಕಲಿಗ ಸಮುದಾಯ ಈಗಾಗಲೇ ಹೇಳ್ತಾ ಇದೆ. ಇಲ್ಲಿ ಒಕ್ಕಲಿಗ ಸಮುದಾಯ ಯಾಕೆ ಈ ಬಾರಿಯ ಎಲೆಕ್ಷನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ, ಸಾಮಾನ್ಯವಾಗಿ ಒಕ್ಕಲಿಗ ಸಮುದಾಯದ ಮತಗಳು ಕೋಲಾರ ಲೋಕಸಭಾ ಕೋಲಾರಕ್ಕೆ ಅಂತ ಬಂದರೆ, ಒಕ್ಕಲಿಗ ಸಮುದಾಯದ ಮತಗಳನ್ನು HD ದೇವೇಗೌಡರ ಜೇಬಿನಲ್ಲಿರುವ ಮತಗಳು ಅಂತ ಪರಿಗಣನೆ ಮಾಡ್ತಾರೆ. ಯಾಕಂದರೆ ನಿಮಗೆ ರಾಜ್ಯದಲ್ಲಿ 3 ಜಿಲ್ಲೆಗಳಲ್ಲಿ JDS ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಮಂಡ್ಯ, ಅದಾದ ನಂತರ ಹಾಸನ. ಈ ಎರಡನ್ನ ಹೊರತುಪಡಿಸಿದ್ರೆ ಕೋಲಾರದಲ್ಲಿ ಇರುವಂತಹ ಒಕ್ಕಲಿಗ ಸಮುದಾಯದ ನಾಯಕರು, ಮತದಾರರು ದೇವೇಗೌಡರನ್ನ ಬಿಟ್ಟುಕೊಡುವುದಿಲ್ಲ ಅನ್ನುವ ಮಾತಿದೆ. ಆದರೆ ಇತ್ತೀಚೆಗೆ ನಡೆದಂತಹ ಅಸೆಂಬ್ಲಿ ಚುನಾವಣೆಯನ್ನು ತೆಗೆದುಕೊಂಡರೂ ಕೂಡ ನಿಮಗೆ ಮಂಡ್ಯ, ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕ್ ಆದರೂ ಕೂಡ ಕೋಲಾರದಲ್ಲಿ DK ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಇರುವಂಥದ್ದು. ಯಾಕಂದರೆ JDSಗೆ ಕೋಲಾರದಲ್ಲಿ ಸಾಂಪ್ರದಾಯಿಕ ಮತಗಳು ಯಾವುವು ಅಂದರೆ ಒಕ್ಕಲಿಗ ಸಮುದಾಯ, ರೈತರು. ಒಕ್ಕಲಿಗ ಸಮುದಾಯ JDS ಹಿಂದೆ ಹೋಗ್ತಾ ಇರುವಂಥದ್ದು ಪ್ರತಿ ಬಾರಿ. ಆದರೆ ಈ ಬಾರಿ ಒಂದು ಪ್ರಶ್ನೆ ಇದೆ, DK ಶಿವಕುಮಾರ್ ಅವರ ಫ್ಯಾಕ್ಟರ್ ಏನಾದರೂ ವರ್ಕ್ ಆಗಬಹುದಾ, ವರ್ಕ್ ಆಗುತ್ತಾ
ಅಂತ. ಯಾಕಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ವರ್ಕ್ ಆಗಿಲ್ಲ. ಯಾಕೆ ವರ್ಕ್ ಆಗಿಲ್ಲ ಅಂದರೆ ಅಸೆಂಬ್ಲಿ ಚುನಾವಣೆಯ ರಿಸಲ್ಟನ್ನು ನೋಡಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಮತಗಳ ಪ್ರಮಾಣವನ್ನು ನೋಡಿದ್ರೆ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಒಟ್ಟಾರು ಮತಗಳು ಬಂದಿರುವಂಥದ್ದು 5,80,000 ಮತಗಳು ಬಂದಿರುವಂಥದ್ದು. ಅದೇ ರೀತಿ JDSಗೆ ತೆಗೆದುಕೊಂಡ್ರೆ 4,71,000 ಮತಗಳು ಬಂದಿದೆ. ಅಂದರೆ ನಿಮಗೆ ಆಲ್ಮೋಸ್ಟ್ ನೆಕ್ ಟು ಫೈಟ್ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಡೆದಂಥ ಮತದಾನದ ಸಂಖ್ಯೆಯನ್ನು ತೆಗೆದುಕೊಂಡಾಗ ಕಾಂಗ್ರೆಸ್ಗೆ ಬಂದಂಥದ್ದು 5,80,000 ಮತಗಳು ಒಟ್ಟಾರೆ ಕೋಲಾರದಲ್ಲಿ. ಅದೇ ರೀತಿಯಾಗಿ JDSಗೆ 4,71,000. ಅಂದರೆ ನಿಮಗೆ ಅಂತರ ತುಂಬ ಕಡಿಮೆ ಇದೆ ಅಂತ. ಒಕ್ಕಲಿಗ ಸಮುದಾಯ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪರವಾಗಿ ಹೋಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ JDSಗೆ ಭದ್ರಕೋಟೆ ಕೂಡ ಆಗ್ತಾ ಇರುವಂಥದ್ದು. ನಾನೀಗಾಗಲೇ ಹೇಳ್ತಾ ಇದ್ದೆ, ಒಕ್ಕಲಿಗ ಸಮುದಾಯ ಈ ಬಾರಿ ಯಾವ ನಿಲುವನ್ನು ತಾಳುತ್ತೆ ಅನ್ನೋದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. DK ಶಿವಕುಮಾರ್ ಅವರು ಇತ್ತೀಚೆಗೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಬೆಳೀತಾ ಇರುವಂಥದ್ದು, ತಮ್ಮದೇ ಆದಂಥ ವರ್ಚಸ್ಸು, ಹೋಲ್ಡು ಎಲ್ಲ ಕೂಡ ಇಟ್ಕೋತಾ ಇದ್ದಾರೆ. ಆದರೆ ಕೋಲಾರಕ್ಕೆ ಅಂತ ಬಂದಾಗ DK ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಅಸೆಂಬ್ಲಿ ಚುನಾವಣೆಯಲ್ಲಿ ಗೊತ್ತಾಗಿದೆ. ಆದರೆ ಈ ಬಾರಿ ಏನಾದರೂ ಕಮಾಲ್ ಮಾಡಬಹುದಾ? ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ವೋಟ್ ಇದೆಯಲ್ಲ, ಅದು ವಿಭಜನೆ ಆಗಬಹುದಾ ಅನ್ನುವ ಪ್ರಶ್ನೆ ಇದೆ. ಇನ್ನು ಕುರುಬ ಸಮುದಾಯವನ್ನು ಗಮನಿಸ್ತಾ ಇದ್ವಿ ನಾವು. 2,70,000 ಇರುವಂಥದ್ದು ಕುರುಬ ಸಮುದಾಯದವರು. ಈ ಕುರುಬ ಸಮುದಾಯ ಕಂಪ್ಲೀಟ್ ಆಗಿ CM ಸಿದ್ದರಾಮಯ್ಯನವರ ಹಿಂದೆ ಹೋಗುವ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಬರ್ತಾರೆ, ಅವರೇ CM ಆಗಿದ್ದಾರೆ. ಸೊ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಇಡೀ ಕುರುಬ ಸಮುದಾಯ ಕಾಂಗ್ರೆಸ್ನ ಕೈ ಹಿಡಿದಿತ್ತೋ ಅದೇ ರೀತಿಯಾಗಿ ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ನ ಕೈ ಹಿಡಿಯಬಹುದು ಅಂತ ಅಂದಾಜು ಮಾಡಲಾಗ್ತಾ ಇರುವಂಥದ್ದು. ಇನ್ನು ಅಲ್ಪಸಂಖ್ಯಾತ ಮತಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕೋಲಾರದಲ್ಲಿ. ಅಲ್ಪಸಂಖ್ಯಾತ ಮತಗಳು ಇತ್ತೀಚೆಗೆ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ JDS ಜೊತೆಗೂ ಇದ್ದದ್ದು ಉಂಟು. ಯಾಕೆ ಅಂದರೆ JDS ಆಗ BJP ಜೊತೆ ಮೈತ್ರಿ ಆಗಿರಲಿಲ್ಲ. ಜೊತೆಗೆ JDS ಸಂಘಟನಾತ್ಮಕವಾಗಿ ಮುಸ್ಲಿಂ ಕಾರ್ಯಕರ್ತರು ಕೂಡ ಇದ್ದರು. ಮುಸ್ಲಿಂ ನಾಯಕರು, ಮುಸ್ಲಿಂ ಕಾರ್ಯಕರ್ತರು, ಮುಸ್ಲಿಂನ ಮತದಾರರು ಕೂಡ JDS ಜೊತೆಗಿದ್ರು. ಅದು ಅಸೆಂಬ್ಲಿ ಚುನಾವಣೆಯಲ್ಲಿ. ಆದರೆ ಈಗ ಲೋಕಸಭಾ ಚುನಾವಣೆ ಬಂದಿದೆ, JDSಗೆ ಅಭ್ಯರ್ಥಿ ಇದ್ರೂ ಕೂಡ ಅಲ್ಪಸಂಖ್ಯಾತ ಮತದಾರರು JDSಗೆ ವೋಟ್ ಆಗ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಇರುವಂಥದ್ದು ಇಲ್ಲಿ. ಕಾರಣ ಏನಂದರೆ ರಾಜ್ಯದಲ್ಲಿ ಈ ಬಾರಿ BJP ಜೊತೆ JDS ಮೈತ್ರಿ ಮಾಡಿಕೊಂಡಿರುವಂಥದ್ದು. ಸೈದ್ಧಾಂತಿಕವಾಗಿ ಅದು ಎಲ್ಲೋ ಒಂದು ಕಡೆ JDSಗೆ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ ಕೋಲಾರದಲ್ಲಿ. ಕೋಲಾರದಲ್ಲಿ BJPಯ ಸಾಂಪ್ರದಾಯಿಕ ಮತಗಳು, JDSನ ಸಾಂಪ್ರದಾಯಿಕ ಮತಗಳು, ಹಿಂದುತ್ವದ ಮತಗಳು, ಜೊತೆಗೆ ಕಂಪ್ಲೀಟ್ ಮೋದಿ ಅವರನ್ನು ನೋಡ್ಕೊಂಡು ಹಾಕುವಂಥ ಮತಗಳ ಜೊತೆಗೆ ಯಾಡಪ್ ಏನಾಗ್ತಾ ಇತ್ತು ಅಂದರೆ ಮುಸ್ಲಿಂ ಮತದಾರರು ಯಾಡಪ್ಪನ್ನು ಆಗ್ತಾ ಇದ್ರು ಇಷ್ಟು ವರ್ಷಗಳ ಕಾಲ. ಬಟ್ ಈ ಬಾರಿ ಕೋಲಾರದಲ್ಲಿ ಮುಸ್ಲಿಂ ಮತದಾರರು JDSನ ಕೈ ಹಿಡಿತಾರಾ? ಈ ಪ್ರಶ್ನೆ ಇದೆ. ಕೋಲಾರದಲ್ಲಿ JDS ಸ್ಟ್ರಾಂಗ್ ಆಗಿರೋದಕ್ಕೆ ಮುಸ್ಲಿಂ ಮತದಾರರು ಕೂಡ ಕಾರಣ. ಹೌದು, ಅಸೆಂಬ್ಲಿ ಚುನಾವಣೆ ಆಗಿರಬಹುದು, ಶಿಡ್ಲಘಟ್ಟದಲ್ಲೂ ಕೂಡ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿದೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 65,000 ಮತಗಳು ಇರುವಂಥದ್ದು. ಅದೇ ರೀತಿಯಾಗಿ ಬಂಗಾರಪೇಟೆ, ಮುಳಬಾಗಿಲು, ಶ್ರೀನಿವಾಸಪುರ, ಚಿಂತಾಮಣಿ ಈ ಎಲ್ಲ ಕಡೆ ಕೂಡ ಮುಸ್ಲಿಂ ಮತಗಳು ಕೂಡ ಇರುವಂಥದ್ದು. ಶಿಡ್ಲಘಟ್ಟದಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ರವಿಕುಮಾರ್ ಅವರು. JDSನಿಂದ ಗೆಲುವನ್ನು ಸಾಧಿಸಿದರೂ ಕೂಡ ಒಕ್ಕಲಿಗ ಸಮುದಾಯದ ಜೊತೆಗೆ ಅವರಿಗೆ ಮುಸ್ಲಿಂ ಮತಗಳು ಕೂಡ ಹೋಗಿದ್ದದ್ದು. ಬಟ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಮತದಾರರು ಯಾವ ರೀತಿ ನಿರ್ಧಾರವನ್ನು ಪ್ರಕಟಿಸ್ತಾರೆ, ಯಾವ ರೀತಿಯ ನಿಲುವನ್ನು ತಾಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಇತ್ತೀಚೆಗೆ ನಡೆದಂಥ ಒಂದಿಷ್ಟು ಘಟನಾವಳಿಗಳು, ಅದರಲ್ಲೂ ಕೂಡ JDS BJP ಜೊತೆ ಹೋದ ಕಾರಣಕ್ಕಾಗಿಯೇ ಮುಸ್ಲಿಂ ಮತಗಳು JDSನಿಂದ ಕಾಂಗ್ರೆಸ್ ಪರವಾಗಿ ವಾಲುವ ಎಲ್ಲ ಸಾಧ್ಯತೆಗಳಿವೆ ಅಂತ ಅಂದಾಜು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸಿದ್ವಿ. ದಲಿತ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ, 6 ಲಕ್ಷ ಮತಗಳಿರುವಂಥದ್ದು. ಇದರ ಜೊತೆಗೆ ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮುಸ್ಲಿಂ ಮತದಾರರು ಯಾವ ರೀತಿ ವರ್ಕ್ ಆಗ್ತಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಆಗಿರುವಂಥದ್ದು. ಇನ್ನು ಒಕ್ಕಲಿಗ ಸಮುದಾಯ ಕೂಡ, ಒಕ್ಕಲಿಗ ಸಮುದಾಯದ ವೋಟ್ಗಳು ಕೂಡ ವಿಭಜನೆ ಆಗುವ ಸಾಧ್ಯತೆ ಇರುವಂಥದ್ದು. ಕುರುಬ ಸಮುದಾಯದ ಮತಗಳು ಕೂಡ ಒನ್ ಸೈಡ್ ಆಗಿದ್ರೆ, ಕಾಂಗ್ರೆಸ್ಗೆ ಒನ್ ಸೈಡ್ ಆದರೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, BJPಗೆ ಮೈನಸ್ ಆಗುತ್ತೆ. ಬಟ್ ಮೇಲ್ನೋಟಕ್ಕೆ ಆನ್ ದಿ ಪೇಪರ್ ಅಂತ ನೋಡಿದ್ರೆ ಎಲ್ಲೂ ಕೂಡ ನೆಕ್ ಟು ಫೈಟ್ ಇದೆ. ಅಂದರೆ BJPಗೆ ಇರುವಂಥ ಪ್ಲಸ್ BJPಗೆ ಇದೆ,
JDSಗೆ ಇರುವಂಥ ಪ್ಲೇಸ್ JDSಗೆ ಇದೆ, ಕಾಂಗ್ರೆಸ್ಗೆ ಇರುವಂಥ ಪ್ಲೇಸ್ ಕಾಂಗ್ರೆಸ್ಗೆ ಇದೆ. ಇಲ್ಲಿ ಬಿಜೆಪಿ JDSನ ಮತಗಳು ಕ್ರೋಢೀಕರಣ ಆದರೆ, ಮೈತ್ರಿ ವರ್ಕ್ ಆದರೆ JDS ಅಭ್ಯರ್ಥಿಯ ಗೆಲುವು ಈಸಿ ಆಗುತ್ತೆ, ಕಾಂಗ್ರೆಸ್ಗೆ ಇದು ಮೈನಸ್ ಆಗುತ್ತೆ. ಹಾಗಾದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿರುವಂಥ ಮೈನಸ್ಗಳೇನು ಈ ಬಾರಿ, ಅದೇ ರೀತಿಯಾಗಿ JDSಗೆ ಇರುವಂಥ ಪ್ಲಸ್ಗಳೇನು, ಅದರ ಕಂಪ್ಲೀಟ್ ರಿಪೋರ್ಟನ್ನು ಕೂಡ ನೋಡ್ತಾ ಹೋಗೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ಆಯಿತು, ಒಟ್ಟು ಮತದಾರರ ಸಂಖ್ಯೆ ಆಯಿತು, ಕ್ಷೇತ್ರವಾರು ಆಯಿತು, ಜಾತಿವಾರು ಕೂಡ ಆಯಿತು. ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ನಡೆದಂಥ ಅಸೆಂಬ್ಲಿಯಲ್ಲಿ ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿದೆ, JDS ಎಷ್ಟು ಸ್ಥಾನಗಳಲ್ಲಿದೆ ಅಂತ. ವಿಧಾನಸಭಾ ಚುನಾವಣೆ ನಡೆಯಿತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಕೋಲಾರಕ್ಕೆ ಬಂದರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ JDS MLAಗಳಿದ್ದಾರೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ ಅಂತ ನೋಡೋದಾದರೆ, ಆನ್ ದಿ ಪೇಪರ್ ಮೇಲ್ನೋಟಕ್ಕೆ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಕೋಲಾರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, 3ರಲ್ಲಿ JDS ಇರುವಂಥದ್ದು. ಅಂದರೆ ಆನ್ ದಿ ಪೇಪರ್ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. ಜೊತೆಗೆ ಇಲ್ಲಿ ಸುಧಾಕರ್ ಅವರು ಸಚಿವರು ಕೂಡ ಆಗಿದ್ದಾರೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರುವಂಥದ್ದು. JDSಗೆ 3 ಸ್ಥಾನ, ಕಾಂಗ್ರೆಸ್ಗೆ 5 ಸ್ಥಾನ ಇರುವಂಥದ್ದು. ಇದಕ್ಕೆ ಈ ರಿಸಲ್ಟ್ಗೆ ಕಾರಣ ಗ್ಯಾರಂಟಿಗಳು ಅಂತ ಅಂದಾಜು ಮಾಡಲಾಗುತ್ತೆ. ಈಗಾಗಲೇ ಹೇಳ್ತಾ ಇದ್ದೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಒಟ್ಟು ಮತಗಳೆಷ್ಟನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಅಂತ. ನೋಡ್ತಾ ಇದ್ರಿ ವಿಧಾನಸಭಾ ಕ್ಷೇತ್ರವಾರು ಯಾರ್ಯಾರು ಇದ್ದಾರೆ ಅಂತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ JDS ರವಿಕುಮಾರ್ ಗೆಲುವನ್ನು ಸಾಧಿಸಿದ್ದಾರೆ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದರೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಶಿಡ್ಲಘಟ್ಟದಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ JDS ಗೆಲುವನ್ನು ಸಾಧಿಸಿದೆ. ಅದೇ ರೀತಿಯಾಗಿ ಮುಳಬಾಗಿಲು JDS ಸಮೃದ್ಧಿ ಮಂಜುನಾಥ್ ಗೆಲುವನ್ನು ಸಾಧಿಸಿರುವಂಥದ್ದು. ಸಮೃದ್ಧಿ ಮಂಜುನಾಥ್ ಅವರು ಈ ಬಾರಿ JDSನಿಂದ ಲೋಕಸಭಾ ಟಿಕೆಟ್ ಪಡೆದುಕೊಳ್ತಾರೆ, ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವ ಒಂದು ಮಾಹಿತಿ, ಒಂದಿಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಕೊನೆಗೆ ಈಗ ಬೇರೆಯವರಿಗೆ ಸಿಕ್ಕಿರುವಂಥದ್ದು ಮಲ್ಲೇಶ್ ಬಾಬು ಅವರಿಗೆ. ಇನ್ನು ಶ್ರೀನಿವಾಸಪುರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂಥದ್ದು, ಈ ಬಾರಿ ಸೋಲಾಯಿತು ಅವರಿಗೆ. ವೆಂಕಟ ಶಿವಾರೆಡ್ಡಿ ಅವರಿಗೆ ಗೆಲುವನ್ನು ಸಿಕ್ಕಿರುವಂಥದ್ದು, ಅವರು ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಶ್ರೀನಿವಾಸಪುರದಲ್ಲಿ. ಅಲ್ಲಿಗೆ JDS 3 ವಿಧಾನಸಭಾ ಕ್ಷೇತ್ರ ಆಯಿತು. ಇನ್ನು ಚಿಂತಾಮಣಿ ಹಾಲಿ ಸಚಿವರು ಸುಧಾಕರ್ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ದು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ MC ಸುಧಾಕರ್ ಅವರಿಗೆ ಗೆಲುವಾಗುತ್ತೆ, ಕೃಷ್ಣಾರೆಡ್ಡಿ ಅವರು ಸೋಲಾಗುತ್ತೆ. JDSನಲ್ಲಿ ಹ್ಯಾಟ್ರಿಕ್ ಕನಸಿತ್ತು ಕೃಷ್ಣಾರೆಡ್ಡಿ ಅವರಿಗೆ ಸೋಲಾಗುತ್ತೆ. KGF ಕಾಂಗ್ರೆಸ್ ರೂಪಕಲಾ KH ಮುನಿಯಪ್ಪ ಅವರ ಪುತ್ರಿ ರೂಪಕಲಾ ಅವರು ಮತ್ತೆ ಗೆಲುವನ್ನು ಸಾಧಿಸ್ತಾರೆ ಕಾಂಗ್ರೆಸ್ಸಿಂದ KGF ಅಲ್ಲಿ. ಬಟ್ ಈ ಬಾರಿ ಅವರಿಗೆ ಒಂದು ಟಾಸ್ಕ್ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಲೀಡನ್ನು ತಂದು ಕೊಡ್ತಾರಾ ಅಥವಾ ಮುನಿಸನ್ನು ತೋರಿಸ್ತಾರಾ ಅನ್ನೋದು ಕುತೂಹಲ ಇದೆ. ಇನ್ನು ಬಂಗಾರಪೇಟೆ SN ನಾರಾಯಣಸ್ವಾಮಿ, ಸಾಕಷ್ಟು ಕುತೂಹಲ ಇರುವಂಥದ್ದು ಬಂಗಾರಪೇಟೆ. ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಮಲ್ಲೇಶ್ ಬಾಬು ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಂತಿರುವಂಥದ್ದು JDSನಿಂದ. ಕೇವಲ 2000 ಮತಗಳ ಅಂತರ ಅಷ್ಟೇ ಇದ್ದಿದ್ದು, ಜಿದ್ದಾಜಿದ್ದಿ ಇತ್ತು. 2018ರಲ್ಲಿ ಸೋಲಾಗುತ್ತೆ, 2023ರಲ್ಲೂ ಕೂಡ ಸೋಲಾಗುತ್ತೆ ಮಲ್ಲೇಶ್ ಬಾಬು ಅವ್ರದ್ದು. ನಾರಾಯಣಸ್ವಾಮಿ ಅವರು ಗೆಲುವನ್ನು ಸಾಧಿಸ್ತಾರೆ. ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರ ಕೊತ್ತೂರು ಮಂಜುನಾಥ್ ಗೆಲುವನ್ನು ಸಾಧಿಸ್ತಾರೆ ಕಾಂಗ್ರೆಸ್ಸಿಂದ. ಕೊತ್ತೂರು ಮಂಜುನಾಥ್ ಕೊನೆಯ ಹಂತದಲ್ಲಿ ಟಿಕೆಟ್ ಸಿಗುತ್ತೆ. ಅಲ್ಲಿ ಒಂದಿಷ್ಟು ಪೈಪೋಟಿ ಇರುತ್ತೆ, ಟ್ರಯಾಂಗಲ್ ಸ್ಪರ್ಧೆ ಇರುತ್ತೆ JDS ಇಂದ. ಅದೇ ರೀತಿಯಾಗಿ ಬಿಜೆಪಿಯ ವರ್ತೂರ್ ಪ್ರಕಾಶ್ ಅವರು ಕೂಡ ಪೈಪೋಟಿಯನ್ನು ಕೊಡ್ತಾರೆ. ಕೊನೆಗೆ ಕೊತ್ತೂರು ಮಂಜುನಾಥ್ ಕೂಡ ಗೆಲುವನ್ನು ಸಾಧಿಸ್ತಾರೆ 6000 ಮತಗಳ ಅಂತರದಿಂದ. ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರ KY ನಂಜೇಗೌಡ, ಇತ್ತೀಚೆಗೆ ಅವರು ಕೂಡ ಸಾಕಷ್ಟು ಸದ್ದು ಮಾಡಿದ್ರು, ಅವ್ರ ಮೇಲೆ ಒಂದಿಷ್ಟು ಇಡಿ ದಾಳಿ ಕೂಡ ನಡೆದಿತ್ತು. ಅವರು ಕೂಡ ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಅಂದರೆ ಕಾಂಗ್ರೆಸ್ ಇಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. ಯಾವ ರೀತಿ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5ರಲ್ಲಿ ಗೆಲುವನ್ನು ಸಾಧಿಸಿದೆ. JDS 3ರಲ್ಲಿ. ಬಿಜೆಪಿ ಅಸ್ತಿತ್ವ ಇಲ್ಲ, ಬಿಜೆಪಿಯ MLAಗಳು ಇಲ್ಲ. ಗಮನಿಸಬೇಕಾದ ವಿಚಾರ ಮೈತ್ರಿ ಆಗಿದೆ. ಇಲ್ಲಿ ಮೈತ್ರಿ ಆಗಿದೆ, ನೇರ ಪೈಪೋಟಿ ಇದ್ದದ್ದು ಕಾಂಗ್ರೆಸ್ ವರ್ಸಸ್ JDS ಅಂತಲೇ. ಬಟ್ ಇಲ್ಲಿ 3ನೇ ಸ್ಥಾನಕ್ಕೆ ಬರುತ್ತೆ ಬಿಜೆಪಿ. ಬಟ್ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅದು 2ನೇ ಸ್ಥಾನದಲ್ಲಿ ಇರುತ್ತೆ. ಇದೇ ಇಲ್ಲಿನ ಒಂದು ರೀತಿಯಾಗಿ ಕುತೂಹಲ ಇರುವಂಥದ್ದು. ಜೊತೆಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಒಟ್ಟು ಮತಗಳನ್ನು ಕಾಂಗ್ರೆಸ್ ಹೆಚ್ಚಿಗೆ ಪಡೆದುಕೊಳ್ಳುತ್ತೆ.
5,80,000 ಮತಗಳು ಕಾಂಗ್ರೆಸ್ ಒಟ್ಟಾರೆಯಾಗಿ ಪಡೆದುಕೊಂಡ್ರೆ JDS 4,71,000. ಅಂದರೆ ಕಾಂಗ್ರೆಸ್ ಆದ ನಂತರ ಎರಡನೇ ಪಾರ್ಟಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಂಥ ಪಾರ್ಟಿ JDS. ಇದೇ ಕಾರಣಕ್ಕಾಗಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು JDS ಕೇಳಿದ್ದು ಮತ್ತು ಪಟ್ಟು ಹಿಡಿದಿದ್ದದ್ದು. ಯಾವ ಕಾರಣಕ್ಕೆ ಕೋಲಾರವನ್ನು ಕೊಡಬೇಕು JDSಗೆ ಅಂತ ಕೇಳಿದ್ರು ಅಂದರೆ ವೋಟ್ ಶೇರ್ ಮುಖ್ಯವಾಗಿದ್ದಿಲ್ಲಿ. ಕಾಂಗ್ರೆಸ್ ಆದ ನಂತರ JDS ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದೆ. ಇಲ್ಲಿ ರನ್ನರ್ ಅಪ್ ಆಗಿರುವಂಥದ್ದು ಕೂಡ JDSನ ಅಭ್ಯರ್ಥಿಗಳೇ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ 6,000 ಮತಗಳ ಅಂತರ. ಬಂಗಾರಪೇಟೆಯಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ ನಾರಾಯಣಸ್ವಾಮಿ ಅವರು 2,000 ಮತಗಳ ಅಂತರ. ಈ ರೀತಿ ಸಣ್ಣ ಸಣ್ಣ ಅಂತರದಿಂದ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ JDS ಅಲ್ಲಿ ಸ್ಟ್ರಾಂಗ್ ಇದೆ, JDS ಸ್ಟ್ರಾಂಗ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಬಾರಿ ಬಿಜೆಪಿಯ ಮತಗಳು ಕೂಡ JDS ಪಾಲಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಮೈತ್ರಿ ಯಾವ ಲೆಕ್ಕಾಚಾರದಲ್ಲಾಗಿರುವಂಥದ್ದು, ವೋಟ್ ಶೇರ್ ಪ್ರಮಾಣದಲ್ಲಿ ಮೈತ್ರಿ ಲೆಕ್ಕಾಚಾರ ಆಗಿರುವಂಥದ್ದು. ಅಂದರೆ JDS ಬಿಜೆಪಿ ಎಷ್ಟೆಷ್ಟು ವೋಟ್ ಶೇರನ್ನು ಪಡೆದುಕೊಂಡಿದೆ ಅಸೆಂಬ್ಲಿಯಲ್ಲಿ ಅದನ್ನು ಕೂಡಿದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಿನ ಪ್ರಮಾಣದ ವೋಟ್ ಶೇರ್ JDS ಬಿಜೆಪಿ ಪಾಲ್ದಾಗುತ್ತೆ. ಒಟ್ಟು ಕೂಡಿದ್ರೆ ಇದು ಗಣಿತದ ಲೆಕ್ಕಾಚಾರ ಹಾಕಿರುವಂಥದ್ದು. ಒಟ್ಟನ್ನು ಕೂಡಿದ್ರೆ ನಿಮಗೆ 53%ಗಿಂತ ಜಾಸ್ತಿ ಬರುತ್ತೆ. ಎರಡೂ ಪಕ್ಷಗಳ ವೋಟ್ ಶೇರನ್ನು ಕೂಡಿದ್ರೆ 53% ವೋಟ್ ಶೇರ್ ಅಂತ ಬಂದರೆ 2019 ಲೋಕಸಭಾ ಚುನಾವಣೆಯ ರಿಸಲ್ಟನ್ನು ರಿಪೀಟ್ ಮಾಡ್ಬೋದು ಬಿಜೆಪಿಯಲ್ಲಿ. ಅಂದರೆ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಬೋದು. 2019ರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ದು, ಜೊತೆಗೆ ವೋಟ್ ಶೇರ್ ಕೂಡ ಜಾಸ್ತಿ ಆಗಿತ್ತು 56%. ಇದೇ ಕಾರಣಕ್ಕಾಗಿ ಅದನ್ನು ರಿಪೀಟ್ ಮಾಡಬೇಕು ಅಂತ JDS ಜೊತೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಮತ್ತು ಕುತೂಹಲ ಇರೋದು ಏನು ಅಂದರೆ ರಾಜ್ಯದ ನಾಯಕರು ಕೂಡ ಒಂದಾಗಿದ್ದಾರೆ, ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಬಟ್ ಕಾರ್ಯಕರ್ತರು ಒಂದಾಗ್ತಾರಾ ಅನ್ನೋದೇ ಪ್ರಶ್ನೆ ಇರುವಂಥದ್ದು. ಮಂಡ್ಯದಲ್ಲಿ ಪ್ರಾಬ್ಲಮ್ ಇಲ್ಲ, ಅಲ್ಲಿ JDS ಸ್ಟ್ರಾಂಗ್ ಆಗಿದೆ, ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಹಾಸನದಲ್ಲೂ ಕೂಡ ಒಂದಿಷ್ಟು ಸ್ಟ್ರಾಂಗ್ ಇದೆ ಬಿಜೆಪಿ. ಒಳಏಟನ್ನು ಕೊಟ್ಟರೆ JDSಗೆ ಸೋಲಾಗೋದು. ಅದೇ ರೀತಿಯಾಗಿ ಕೋಲಾರದಲ್ಲೂ ಕೂಡ ಅದೇ ರೀತಿಯ ವಾಸ್ತವದ ಸಂಗತಿ ಇರುವಂಥದ್ದು. ಅದೇ ರೀತಿಯ ವಾಸ್ತವ ಇರೋದು ಏನು ಅಂದರೆ JDS ಜೊತೆ ಬಿಜೆಪಿಯ ಕಾರ್ಯಕರ್ತರು ಹೋಗ್ತಾರಾ, JDS ಜೊತೆ ಬಿಜೆಪಿಯ ಕಾರ್ಯಕರ್ತರು ಹೋಗ್ತಾರಾ ಅನ್ನುವ ಪ್ರಶ್ನೆ ಇರುವಂಥದ್ದು. ಯಾವ ಕಾರಣಕ್ಕೆ ಅಂದರೆ ಅಲ್ಲಿ JDS ವಿರೋಧವನ್ನು ಮಾಡ್ಕೊಂಡು ಬಂದಂಥ ಬಿಜೆಪಿಯ ಕಾರ್ಯಕರ್ತರು ಇರುವಂಥದ್ದು. ಒಕ್ಕಲಿಗ ಸಮುದಾಯ ಕೂಡ ಬಿಜೆಪಿ ಪರ ಹೋಗ್ತಾ ಇದೆ ಇತ್ತೀಚೆಗೆ ದಿನಗಳಲ್ಲಿ. ಇದು ಅಲ್ಲಿ ಎಲ್ಲೋ ಒಂದು ಕಡೆ JDSಗೆ ಮೈನಸ್ ಪಾಯಿಂಟ್ ಆಗುತ್ತಾ, ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುತ್ತಾ ಅನ್ನೋದು ಕೂಡ ಇರುವಂಥದ್ದು. ಈಗಾಗಲೇ ನೋಡಿರುವಂಥದ್ದು ನಾವು ಒಟ್ಟಾರೆಯಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಡೆದಂಥ ಶೇಕಡಾವಾರು ಮತಗಳಲ್ಲಿ ಕಾಂಗ್ರೆಸ್ ಮೇಲುಗೆಯನ್ನು ಸಾಧಿಸಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂಥದ್ದು. ಹಾಗಾದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಏನು, JDS ಅಭ್ಯರ್ಥಿಯ ಮೈನಸ್ ಏನು, ಅದನ್ನು ಕೂಡ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಕೋಲಾರ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ಆಯಿತು, ಕ್ಷೇತ್ರವಾರು ಗಣಿತ ಕೂಡ ಆಯಿತು. ಈಗ ಕಾಂಗ್ರೆಸ್ ಪಕ್ಷದ ಪ್ಲಸ್ ಏನು ಮೈನಸ್ ಏನು, ಅದೇ ರೀತಿಯಾಗಿ ಮೈತ್ರಿ ಅಭ್ಯರ್ಥಿಯ ಪ್ಲಸ್ ಏನು ಮೈನಸ್ ಏನು ಅನ್ನುವುದು. ಮುಖ್ಯವಾಗಿ ಕಾಂಗ್ರೆಸ್ನ ಪ್ಲಸ್ ಏನು ಅದನ್ನು ನೋಡಿದ್ರೆ ಕ್ಷೇತ್ರ ಭದ್ರಕೋಟೆ ಆಗಿರುವಂಥದ್ದು ಕಾಂಗ್ರೆಸ್. ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಇದರ ಜೊತೆಗೆ ಒಂದಿಷ್ಟು ಅಸಮಾಧಾನ ಕೂಡ ಇರುವಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ಸು ಮೈನಸ್ಸನ್ನು ನೋಡೋದಾದರೆ ಮೈನಸ್ ಪಾಯಿಂಟ್ಗಳನ್ನು ನೋಡಿದ್ರೆ ಅಭ್ಯರ್ಥಿ ಬದಲಾದರೂ ಕೂಡ ಸಾಂಪ್ರದಾಯಿಕ ಮತಗಳು ಬದಲಾಗುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ ಅನ್ನು ಗಮನಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಸಾಂಪ್ರದಾಯಿಕ ಮತಗಳಿವೆ. ಕೋಲಾರದಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಿರುವಂಥದ್ದು. ಅದೇ ರೀತಿಯಾಗಿ ಅಲ್ಲಿ ಪಕ್ಷ ಸಂಘಟನೆ ಕೂಡ ಗಟ್ಟಿಯಾಗಿದೆ. ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳಿರುವಂಥದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅಭ್ಯರ್ಥಿಯ ದೊಡ್ಡ ಪ್ಲಸ್ ಪಾಯಿಂಟ್ಗಳು. ಇದರ ಜೊತೆಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂಥದ್ದು. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳಿರುವಂಥದ್ದು. ಅದೇ ರೀತಿಯಾಗಿ JDS ಬಿಜೆಪಿಯ ಮೈತ್ರಿ ಆಗಿದೆಯಲ್ವಾ, ಒಂದು ವೇಳೆ ಏನಾದರೂ ಒಳಏಟಿನ ಸಾಧ್ಯತೆ ಇದ್ದರೆ ಅಭ್ಯರ್ಥಿಯ JDS ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಎರಡೂ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಒಳಏಟನ್ನು ಕೊಟ್ಟರು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಇನ್ನು ಮೈನಸ್ ಪಾಯಿಂಟ್ಗಳನ್ನು ನೋಡಿದ್ರೆ ಮುನಿಯಪ್ಪನವರ ಫ್ಯಾಕ್ಟರ್ ಮೈನಸ್ ಆಗುತ್ತೆ. ಮುನಿಯಪ್ಪನವರ ಮುನಿಸು ದೊಡ್ಡ ಮೈನಸ್ ಆಗುತ್ತೆ. ಮುನಿಯಪ್ಪನವರ ಫ್ಯಾಮಿಲಿಗೆ ಮುನಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಸೊ ಅವರ ಪಾತ್ರ ಪ್ರಮುಖವಾಗಿ
ನಿರ್ಣಾಯಕವಾಗಿರುತ್ತೆ. ಯಾಕಂದ್ರೆ ಮುನಿಯಪ್ಪನವರು ಸತತ 7 ಬಾರಿ ಗೆಲುವನ್ನು ಸಾಧಿಸ್ತಾರೆ. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳಿಗಿಂತ ಮುನಿಯಪ್ಪನವರ ಬೆಂಬಲಿಗರ ಸಂಖ್ಯೆ ಕೂಡ ಇದೆ. ಸತತ 7 ಬಾರಿ ಗೆಲುವನ್ನು ಸಾಧಿಸಿರುವ ಕಾರಣಕ್ಕಾಗಿ ಮುನಿಯಪ್ಪನವರ ಬೆಂಬಲಿಗರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಆ ಬೆಂಬಲಿಗರು ತಟಸ್ಥವಾದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಆದಂತಹ ಒಂದಿಷ್ಟು ಹೈ ಡ್ರಾಮಾ ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಪಾಯಿಂಟ್. ಗೊಂದಲ ಇಲ್ಲದೆ ಟಿಕೆಟನ್ನು ಘೋಷಣೆ ಮಾಡಿ ಹೋಗಿದ್ರೆ ಆಗ ಇದ್ದಂತಹ ವಾತಾವರಣಕ್ಕೂ ಈಗ ಗೊಂದಲ ಆದ ನಂತರ ಟಿಕೆಟ್ ಘೋಷಣೆ ಆಗಿದೆಯಲ್ವಾ, ಈಗಿರುವಂಥ ವಾತಾವರಣಕ್ಕೂ ಒಂದಿಷ್ಟು ವ್ಯತ್ಯಾಸ ಇರುವಂಥದ್ದು. ಕಾಂಗ್ರೆಸ್ನ ನಾಯಕರಲ್ಲ ಕಾರ್ಯಕರ್ತರು ಒಂದಿಷ್ಟು ಗೊಂದಲಕ್ಕೆ ಸಿಲುಕ್ತಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುತ್ತೆ. ಇದರ ಜೊತೆಗೆ ಮೈತ್ರಿ ಆಗಿದೆ. ಬಿಜೆಪಿ ಜೆಡಿಎಸ್ನ ಮೈತ್ರಿಯಿಂದಾಗಿ ಮೇಲ್ವರ್ಗದ ಮತಗಳು ಕಾಂಗ್ರೆಸ್ ಕೈತಪ್ಪುವ ಸಾಧ್ಯತೆ ಇರುವಂಥದ್ದು. ಸಾಮಾನ್ಯವಾಗಿ ಬಿಜೆಪಿಗೆ ಸಾಂಪ್ರದಾಯಿಕವಾಗಿ ಬರುವಂಥ ಲಿಂಗಾಯತ ಸಮುದಾಯದ ಮತಗಳು, ಬ್ರಾಹ್ಮಣ ಸಮುದಾಯದ ಮತಗಳು, ಇದರ ಜೊತೆಗೆ ಜೆಡಿಎಸ್ಗೆ ಬರುವಂತಹ ಒಕ್ಕಲಿಗ ಮತಗಳು ಕೈತಪ್ಪುವ ಸಾಧ್ಯತೆ ಇರುವಂಥದ್ದು. ಮುಖ್ಯವಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಯಾರಿಗಾದರೂ ಗೊತ್ತಾಗುತ್ತೆ ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ, 2 ಬಣಗಳಿದೆ ಅಂತ. ರಮೇಶ್ ಕುಮಾರ್ ಅವರ ಬಣ ಗೊತ್ತಿದೆ ಈಗಾಗಲೇ ಯಾರ್ಯಾರು ಇದ್ದಾರೆ ಆ ಲಿಸ್ಟ್ನಲ್ಲಿ ಅಂತ. ಇನ್ನು KH ಮುನಿಯಪ್ಪನವರ ಬಣ ಗೊತ್ತಿದೆ ಈಗಾಗಲೇ ಯಾರು ಲಿಸ್ಟಲ್ಲಿ ಇದ್ದಾರೆ ಅಂತ. ಅದರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ KH ಮುನಿಯಪ್ಪನವರ ಬಣ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಮುಸ್ಕಿನ ಗುದ್ದಾಟ ಇದೆಯಲ್ವಾ, ಅದು ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಆಗುತ್ತೆ. ಇದರ ಜೊತೆಗೆ ರಮೇಶ್ ಕುಮಾರ್ ಅವರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದಿಷ್ಟು ಗೊಂದಲ ಆಯಿತು. ರಾಜ್ಯದ ನಾಯಕರು ಎಂಟ್ರಿ ಕೊಟ್ಟರು, ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟರು, DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ಇಷ್ಟೆಲ್ಲ ಬೆಳವಣಿಗೆ ಆಯ್ತಲ್ಲ, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ರಮೇಶ್ ಕುಮಾರ್ ಅವರು ಸೈಲೆಂಟಾಗೇ ಇದ್ದಾರೆ. ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಅವರ ಫ್ಯಾಕ್ಟರ್ ಕೂಡ ಒಂದು ವರ್ಕ್ ಆಗಬಹುದು. ಇದ್ರ ಜೊತೆಗೆ ಗ್ಯಾರಂಟಿ ಪ್ರಚಾರದಲ್ಲಿ ಹಿಂದೆ ಉಳಿಯುವ ಸಾಧ್ಯತೆ ಇದೆ ಅವರು. ಯಾಕಂದರೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಕಾಂಗ್ರೆಸ್ನ ದೊಡ್ಡ ಮೈನಸ್ ಪಾಯಿಂಟ್ ಏನಂದರೆ ಪ್ರಚಾರವನ್ನು ಸರಿಯಾಗಿ ಮಾಡೋದಿಲ್ಲ, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಿಲ್ಲ ಅಂತ, ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂತ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ಯಾಕ್ಟರ್, ಅವರ ಹವಾ ಇತ್ತೀಚೆಗೆ ಕೋಲಾರದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬಿಜೆಪಿಯ ಪಕ್ಷ ಸಂಘಟನೆ, ಯುವ ಮತದಾರರು ಬಿಜೆಪಿ ಪರವಾಗಿ ಹೋಗ್ತಾ ಇರುವಂಥದ್ದು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಹೋಗ್ತಾ ಇರೋದು ಕೂಡ ಕಾಂಗ್ರೆಸ್ನ ದೊಡ್ಡ ಹಿನ್ನಡೆ ಮತ್ತು ಮೈನಸ್ ಪಾಯಿಂಟ್ ಆಗಿರುವಂಥದ್ದು. ಇನ್ನು ಬಿಜೆಪಿಯ ಮೈನಸ್ ಪಾಯಿಂಟ್ಗಳನ್ನು ಗಮನಿಸೋದಾದರೆ ಬಿಜೆಪಿ ಕಾಂಗ್ರೆಸ್ನ ನೋಡಿದ್ದಾಯಿತು. ಕಾಂಗ್ರೆಸ್ಗೆ ತನ್ನದೇ ಆದಂಥ ಪ್ಲಸ್ ಇದೆ, ಮೈನಸ್ ಇದೆ. ಈ ಬಾರಿ JDS ಅಭ್ಯರ್ಥಿ ಇರುವಂಥದ್ದು. ಹಾಗಾದರೆ JDS ಅಭ್ಯರ್ಥಿಗೆ ಏನೆಲ್ಲ ಮೈನಸ್ ಏನೆಲ್ಲ ಪ್ಲಸ್ ಇದೆ ಮುಖ್ಯವಾಗಿ ನೋಡೋದಾದರೆ, JDS ಅಭ್ಯರ್ಥಿಯ ಮೈನಸ್ ಪಾಯಿಂಟ್, ಮೈತ್ರಿಯಿಂದ JDS ಮತಗಳು ವಿಭಜನೆ ಆದರೂ ಕೂಡ ಆಗಬಹುದು. ಯಾಕೆ ಅಂದರೆ ಕಳೆದ ಬಾರಿ ಕೂಡ ಮೈತ್ರಿ ಆಗಿತ್ತು ಕಾಂಗ್ರೆಸ್ JDS, ಆಗ ಮೈತ್ರಿ ವರ್ಕೌಟ್ ಆಗಿಲ್ಲ. JDS ಮತಗಳು ತಟಸ್ಥವಾದವು ಕಳೆದ ಬಾರಿ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಸೋಲಾಯಿತು. ಅದೇ ರೀತಿಯಾಗಿ JDS ಮತಗಳು ಮುನಿಸಿಕೊಂಡು ಏನಾದರೂ ಕೇಡಾರ್ ಕೆಲಸ ಮಾಡಲಿಲ್ಲ ಅಂದರೆ JDSಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ಮುಸ್ಲಿಂ ಮತಗಳು ಕೈ ತಪ್ಪುವ ಸಾಧ್ಯತೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಾಂಗ್ರೆಸ್ ಪರವಾಗಿ ಮುಸ್ಲಿಂ ಮತಗಳು ಹೋದರೆ JDSಗೆ ದೊಡ್ಡ ಹೊಡೆತ. 7 ಲಕ್ಷಕ್ಕೂ ಅಧಿಕ ಮತದಾರರ ಸಂಖ್ಯೆ ಇದೆ ಇದರಲ್ಲಿ, ಮುಸ್ಲಿಂ ಮತದಾರರ ಸಂಖ್ಯೆ ಇರುವಂಥದ್ದು. ಹೀಗಾಗಿ JDSಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಆಯ್ತಲ್ವಾ, ಮೈತ್ರಿ ಆದ ನಂತರ JDSನ ನಾಯಕರು ಪ್ರಮುಖವಾಗಿ ಕೋಲಾರದ JDSನ ಅನೇಕರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರು ಆಕ್ಟಿವ್ ಆಗಿಲ್ಲ, ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ. ಕಳೆದ ಬಾರಿ ಕಾಂಗ್ರೆಸ್ ಒಳಜಗಳದಿಂದ ಬಿಜೆಪಿಗೆ ಲಾಭವಾಗಿತ್ತು. ಕಳೆದ ಬಾರಿ ಗೆಲುವನ್ನು ಸಾಧಿಸಿದ್ರು ಕೂಡ ಬಿಜೆಪಿ, ಅದು ಬಿಜೆಪಿ ತಾಕತ್ತಿನಿಂದ ಗೆದ್ದಂಥದ್ದಲ್ಲ, ಕಾಂಗ್ರೆಸ್ನ ಒಳಜಗಳದಿಂದ ಗೆದ್ದಂಥದ್ದು. ಸೊ ಅದು ಕೂಡ ಇದಕ್ಕೆ ಮೈನಸ್ ಆಗುತ್ತೆ. ಇದರ ಜೊತೆಗೆ ಈಗಾಗಲೇ ಹಾಲಿ ಇರುವಂತಹ JDSನ ಶಾಸಕರು ಕೆಲಸವನ್ನು ಮಾಡ್ತಾ ಇಲ್ಲ ಅಂತೇಳಿ ಆರೋಪ ಇರುವಂಥದ್ದು. ಇದರ ಜೊತೆಗೆ JDSಗೆ ಮತ್ತೊಂದು ಮೈನಸ್ ಏನಾಗಬಹುದು ಅಂದರೆ ಹಾಲಿ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರ ಫ್ಯಾಕ್ಟರ್. ಏನು ಫ್ಯಾಕ್ಟರ್ ಅಂದರೆ ಮುನಿಸ್ವಾಮಿ ಅವರ ಭಾಷಣ, ಅವರ ದ್ವೇಷಪೂರಿತ ಭಾಷಣಗಳು, ಅವರ ಹೇಳಿಕೆಗಳು ಮೈತ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನುವ ಚಾನ್ಸಸ್ ಕೂಡ ಇರುವಂಥದ್ದು. ಇನ್ನು ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ JDS ಪಕ್ಷದ ಮೈನಸ್ ಪಾಯಿಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಮೈತ್ರಿ ನಾಯಕರಿಂದ ಬರೀ ಮೋದಿಯ ಜಪ ಕೂಡ ನಡೀತಾ ಇದೆ. ಯಾಕಂದರೆ ಈಗ JDS ಕೂಡ
ಬಿಜೆಪಿಯನ್ನು ವಿರೋಧ ಮಾಡ್ತಾ ಇತ್ತು ಕೋಲಾರಲ್ಲಿ. ಆದರೆ ಈ ಬಾರಿ ಅದೇ ಬಿಜೆಪಿಯನ್ನು ಡಿಫೆಂಡ್ ಮಾಡ್ಕೋಬೇಕಿದೆ. ಅದರಲ್ಲೂ ಕೂಡ ಯಾವ JDSನ ನಾಯಕರು ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಹಿಂದುತ್ವದ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಅಂತಹ ನಾಯಕರು ಹಿಂದುತ್ವದ ಪರವಾಗಿ ಮಾತನಾಡಬೇಕಿದೆ. ಮೋದಿ ಅವರನ್ನು ಡಿಫೆಂಡ್ ಮಾಡ್ಕೋಬೇಕಿದೆ. ಇದು ದೊಡ್ಡ ಮೈನಸ್ ಆಗುವ ಸಾಧ್ಯತೆ ಇರುವಂಥದ್ದು. ಹಾಗಾದರೆ JDS ಪಕ್ಷಕ್ಕೆ ಬರೀ ಮೈನಸ್ ಏನಾ, ಪ್ಲಸ್ಗಳೇನು ಇಲ್ವಾ ಅಂದರೆ ಪ್ಲಸ್ಗಳು ಕೂಡ ಇರುವಂಥದ್ದು. ಅದೇನೆಂದರೆ ಅನುಕಂಪ ಕೂಡ ಇದೆ JDS ಅಭ್ಯರ್ಥಿಗೆ. ಯಾವ ರೀತಿಯ ಅನುಕಂಪ ಅಂದರೆ 2009ರಲ್ಲಿ KH ಮುನಿಯಪ್ಪ ಅವರ ವಿರುದ್ಧ ಸೋತಂತಹ ಮಂಗಮ್ಮ ಮುನಿಸ್ವಾಮಿ, ಮಲೇಶ್ ಬಾಬು ಅವರ ತಾಯಿ 2 ಲಕ್ಷ ಮತಗಳನ್ನು ಪಡೆದುಕೊಂಡಿದ್ರು ಆಗ 2009ರಲ್ಲಿ. ಈಗ ಸೇಡನ್ನು ತೀರಿಸಿಕೊಳ್ಳುವ ಸಾಧ್ಯತೆ ಇರುವಂಥದ್ದು, ಸೋಲಿನ ಸೇಡನ್ನು ತೀರಿಸ್ಕೋಬಹುದು. ಜೊತೆಗೆ ಮಲೇಶ್ ಅವರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 2 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. ಆ ಅನುಕಂಪ ಇದ್ದೇ ಇದೆ. ಸೊ ಬಂಗಾರಪೇಟೆಯಲ್ಲಿ ಅವರಿಗೆ ತುಂಬ ಲೀಡ್ ಬರಬಹುದು. ಬಂಗಾರಪೇಟೆ ಮತದಾರರು ಈ ಬಾರಿ ಕೈ ಹಿಡಿಬಹುದು. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿರುವಂತಹ ಬಣಗಳ ಬಡಿದಾಟ ಕೂಡ JDSಗೆ ಪ್ಲಸ್ ಆಗಬಹುದು. ಒಟ್ಟಾರೆಯಾಗಿ ನೋಡ್ತಾ ಇರುವಂಥದ್ದು ಆನ್ ದಿ ಪೇಪರ್ JDSಗೆ ಒಂದಿಷ್ಟು ಪ್ಲಸ್ ಇದೆ, ಒಂದಿಷ್ಟು ಮೈನಸ್ ಇದೆ. ಕಾಂಗ್ರೆಸ್ಗೆ ಅದೇ ರೀತಿಯಾಗಿ ಒಂದಿಷ್ಟು ಪ್ಲಸ್ಸು ಮೈನಸ್ಸು ಕೂಡ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸಣ್ಣ ಬ್ರೇಕ್ನ ನಂತರ.